ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹೊಳೆನರಸೀಪುರದತ್ತ ಮಾತೃಶ್ರೀ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಸಾಗಿದೆ. ದೊಡ್ಡಗೌಡರ ಧರ್ಮಪತ್ನಿಗೆ ಮಾರ್ಗದುದ್ದಕ್ಕೂ ಕಣ್ಣೀರಿನ ವಿದಾಯ ಹೇಳ್ತಿದ್ದಾರೆ. ಹಿರಿಸಾವೆ ಗ್ರಾಮಕ್ಕೆ ತಲುಪಿದೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ. ಹೊಳೆನರಸೀಪುರದತ್ತ ಮಾತೃಶ್ರೀ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ದೊಡ್ಡಗೌಡರ ಧರ್ಮಪತ್ನಿಗೆ ಮಾರ್ಗದುದ್ದಕ್ಕೂ ಕಣ್ಣೀರಿನ ವಿದಾಯವನ್ನ ಹೇಳ್ತಿದ್ದಾರೆ. ಸದ್ಯಕ್ಕೆ ಹಿರಿಸಾವೆ ಗ್ರಾಮಕ್ಕೆ ತಲುಪಿದೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ. ಚನ್ನರಾಯನಪಟ್ಟಣ ತಾಲೂಕಿನಲ್ಲಿರುವ ಹಿರಿಸಾವೆ ಗ್ರಾಮದಲ್ಲಿ ಇದೀಗ ಪಾರ್ಥಿವ ಶರೀರ ಸಾಗ್ತಾ ಇದೆ. ಮಾರ್ಗದುದ್ದಕ್ಕೂ ಅಮ್ಮನ ದರ್ಶನ ಪಡೆಯಲು ಜನಸಾಗರವೇ ಹರಿದು ಬರ್ತಾ ಇದೆ. ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಹಿರಿಸಾವೆ ಗ್ರಾಮಸ್ಥರು. ಹೂಗುಚ್ಚ ಹಾರ ಹಾಕಿ ಅಂತಿಮ ನಮನ ಸಲ್ಲಿಸಿದ್ದಾರೆ ಜನರು. ಚೆನ್ನಮ್ಮ ಅವರ ಮೃತದೇಹ ಮಧ್ಯರಾತ್ರಿ ವೇಳೆಗೆ ಅವರ ಊರಿಗೆ ತಲುಪುವ ಸಾಧ್ಯತೆ ಇದೆ. ಹೊಳೆನರಸೀಪುರಕ್ಕೆ ಮಧ್ಯರಾತ್ರಿ ವೇಳೆಗೆ ತಲುಪುವ ಸಾಧ್ಯತೆ ಇದೆ. ಶ್ರದ್ಧಾಂಜಲಿ ವಾಹನದ ಹಿಂದೆನೆ ಬರ್ತಾ ಇದ್ದಾರೆ ದೇವೇಗೌಡರು. ಕಾರಿನಲ್ಲಿ ಕುಳಿತಿರುವಂತಹ ದೇವೇಗೌಡರನ್ನ ಜನ ನೋಡಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಪತ್ನಿ ಚೆನ್ನಮ್ಮ ಅಗಲಿಕೆಯಿಂದ ಕುಗ್ಗಿದ್ದಾರೆ HD ದೇವೇಗೌಡರು. ಹೂವಿನ ರಥದಲ್ಲಿ ದೇವೇಗೌಡ ಅವರ ಪತ್ನಿಯ ಪಾರ್ಥಿವ ಶರೀರ ಸಾಗ್ತಾ ಇದೆ. ನಾಳೆ ಬೆಳಗ್ಗೆವರೆಗೂ ರೇವಣ್ಣ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಂಗಳೂರಿನಿಂದ ಹಾಸನದ ಹೊಳೆನರಸೀಪುರಕ್ಕೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಸಾಗ್ತಾ ಇದೆ. ಈ ಮಧ್ಯೆ ದಾರಿ ಉದ್ದಕ್ಕೂ ಕೂಡ ಜನಸಾಗರವೇ ಹರಿದು ಬರ್ತಾ ಇದೆ. ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ನೆಲಮಂಗಲ, ಕುಣಿಗಲ್ ಬೈಪಾಸು, ಬೆಳ್ಳೂರು ಕ್ರಾಸು, ಚನ್ನರಾಯಪಟ್ಟಣ ಈ ಮಾರ್ಗದ ಮೂಲಕ ಅವರ ಪಾರ್ಥಿವ ಶರೀರ ಸಾಗ್ತಾ ಇದೆ ಹೂವಿನ ರಥದಲ್ಲಿ. ಇನ್ನು ಮಾರ್ಗದುದ್ದಕ್ಕೂ ಕೂಡ ಜನಸಾಗರ ಹರಿದು ಬರ್ತಾ ಇದೆ. ಅವರಿಗೆ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ, ಕಣ್ಣೀರ್ ಹಾಕ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಅದೇ ವಾಹನದಲ್ಲಿ ಅಮ್ಮನನ್ನ ನೋಡ್ತಾ ಕಣ್ಣೀರ್ ಹಾಕ್ತಾ ಬಂದಂತಹ ಜನರಿಗೆ ಕೈ ಮುಗಿದ ಅವರು ಕೂಡ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಪಾರ್ಥಿವ ಶರೀರ ಹಿರಿಸಾವೆ ಗ್ರಾಮದಲ್ಲಿದೆ. ಹಾಸನ ಜಿಲ್ಲೆಯ ಹಿರಿಸಾವೆ ಗ್ರಾಮ, ಚನ್ನರಾಯಪಟ್ಟಣ ತಾಲೂಕು. ಅಲ್ಲೂ ಕೂಡ ಜನಸಾಗರ ಕೂಡ ಹರಿದು ಬಂದಿದೆ. ನಾಳೆ ಹೊಳೆನರಸೀಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ ಶಾಲೆ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ರಜೆಯನ್ನ ಘೋಷಿಸಿದ್ದಾರೆ ಹಾಸನದ DC ಲತಾ ಕುಮಾರಿ. ರಜೆ ಘೋಷಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ನಾಳೆ ಭಾರಿ ಸಂಖ್ಯೆಯಲ್ಲಿ ಜನ ಸೇರೋದ್ರಿಂದ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ನಾಳೆ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಸ್ವಯಂ ಪ್ರೇರಣೆಯಿಂದ ಬಂದ್ಗೆ ನಿರ್ಧಾರ ಮಾಡಿದ್ದಾರೆ. ನಾಳೆ ವಾರದ ಸಂತೆ ಇದ್ರೂ ಕೂಡ ಅಂಗಡಿ ಮುಂಗಟ್ಟು ಬಂದ್ ಮಾಡಲು ತೀರ್ಮಾನವನ್ನ ಮಾಡಲಾಗಿದೆ. ಮುಂಜಾನೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಬಂದ್ ಅನ್ನ ಮಾಡೋದಕ್ಕೆ, ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ನಾಳೆ ಅಲ್ಲಿ ಸಂತೆ ಇದೆ, ಸಾಕಷ್ಟು ವ್ಯಾಪಾರ ಆಗುತ್ತೆ. ಆದರೂ ಕೂಡ ಚೆನ್ನಮ್ಮನವರ ಅಂತಿಮ ದರ್ಶನ ಮಾಡೋದಕ್ಕೋಸ್ಕರ ಸಾಕಷ್ಟು ಜನರು ಬರ್ತಾರೆ. ಇನ್ನು ಅವರು ಕೂಡ ದರ್ಶನ ಮಾಡೋದಕ್ಕೆ ಹೋಗಬೇಕಾಗಿರೋದ್ರಿಂದ ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳು ಕೂಡ ಸ್ವಯಂ ಪ್ರೇರಣೆಯಿಂದ ಬಂದ್ಗೆ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಹೊಳೆನರಸೀಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೂ ಕೂಡ ಹಾಸನದ DC ಲತಾ ಕುಮಾರಿ ಅವರು ರಜೆಯನ್ನ ಘೋಷಣೆ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ನಾಳೆ ಹೊಳೆನರಸೀಪುರದಲ್ಲಿ ಬೆಳಗ್ಗೆವರೆಗೂ ರೇವಣ್ಣ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನ ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಬರ್ತಾರೆ ಅಲ್ಲಿಗೆ. ಹಾಗಾಗಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಅಂಗಡಿ ಮುಂಗಟ್ಟುಗಳು ಕೂಡ ಸ್ವಯಂ ಪ್ರೇರಣೆಯಿಂದ ಬಂದ್ಗೆ ನಿರ್ಧಾರವನ್ನ ಮಾಡಿದ್ದಾರೆ. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ವಹಿವಾಟುಗಳೆಲ್ಲ ಬಂದ್ ಮಾಡಿದ್ದೀವಿ. ಎಲ್ಲರೂ ವ್ಯಾಪಾರಸ್ಥರು 450 ಜನನು ಹೋಟೆಲ್ಲು ಮತ್ತು ಚಿನ್ನ ಬೆಳ್ಳಿ ಬಟ್ಟೆ ಅಂಗಡಿ ಎಲ್ಲರೂ ವರ್ತಕರು ಬಂದ್ ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಕಾರ ಕೊಡ್ತಾ ಇದ್ದೀವಿ ಸರ್. ಚೆನ್ನಮ್ಮರು ಇದು ಸಾವು ಇದಾದ್ರಿಂದ ಅದಕ್ಕೂ ರಜಾ ಮಾಡ್ತಾ ಇದ್ದೀವಿ ಸರ್.
ಪಟ್ಟಣ ಟೌನ್ ಮಾತ್ರ ಸರ್. ಎಲ್ಲ ಒಪ್ಕೊಂಡಿದ್ದಾರೆ ಸರ್. ನಾಳೆ ಸಂತೆ ಇದೆ, ಅದರಿಂದನೂ ಆಗಷ್ಟು ಅವಾಯ್ಡ್ ಮಾಡಿಸ್ತಾ ಇದ್ವಿ. ಸಂತೆ ಏನು ಬಂದಾಗುತ್ತೋ ರೈತರಿಗೆ ಗೊತ್ತಾಗೋದಿಲ್ಲ. ಅಂಗಡಿ ವಹಿವಾಟುಗಳು ಬಂದ್ ಮಾಡಿದ್ವಿ. 7 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ ಸರ್. ಅಂತ್ಯ ಸಂಸ್ಕಾರ ಆಗೋವರೆಗೂ ಮಾಡ್ತೀವಿ ಸರ್. ಪ್ರೀತಿ ವಿಶ್ವಾಸ ಗಳಿಸಿದೆ ಸರ್. ಅವರು 77ನೇ ಇಸ್ವಿಯಿಂದ ಇದುವರೆಗೂ ಅವರ ಒಡನಾಟ ನಮ್ಮ ಚೆನ್ನಾಗಿದ್ದಾರೆ.